ಹಾಯ್ ಹಲೋ ನಮಸ್ಕಾರ. ಮಧ್ಯಾಹ್ನದ ಅಡುಗೆಗೋಸ್ಕರ ಪಾಲಕ್ ಪಪ್ಪನ್ನ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ಪಾಲಕ್ ಸೊಪ್ಪೆಲ್ಲ ನೀಟಾಗಿ ಬಿಡಿಸಿ ಒಂದು 5 ನಿಮಿಷ ನೀರಲ್ಲಿ ನೆನೆಸಿಟ್ಬಿಟ್ಟಿದ್ದೆ. ಪಾಲಕ್ ಸೊಪ್ಪಲ್ಲಿ ಮಣ್ಣು ಜಾಸ್ತಿ ಇರುತ್ತೆ, ನೀಟಾಗಿ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಕುಕ್ಕರಿಗೆ ತೊಗರಿಬೇಳೆನ ಸೇರಿಸ್ಕೊತಾ ಇದ್ದೀನಿ. ಪಪ್ಪುಗೆಲ್ಲ ತೊಗರಿಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಪಾಲಕ್ ಸೊಪ್ಪು, 4ರಿಂದ 5 ಟೊಮೊಟೊ, ಖಾರಕ್ಕೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು ಈರುಳ್ಳಿ, ಒಂದು 4-5 ಪೀಸಷ್ಟು ಬೆಳ್ಳುಳ್ಳಿನ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದು. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಂಡ್ರೆ ಬೇಳೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರ್ ಕೂಗೋಷ್ಟೊಡೆ ಮೊನ್ನೆ ಒಂದು ಫಂಕ್ಷನಿಗೆ ಅಂತ ಹೋಗಿದ್ದೆ. ಆವಾಗ ಬ್ಲೌಸ್ ಎಲ್ಲ ಹುಡುಕ್ಬೇಕಾದ್ರೆ ಸೀರೆ ಬ್ಲೌಸ್ ಎಲ್ಲ ಚಲಾಪಿಲಿ ಎಲ್ಲ ಮಾಡಾಕ್ಬಿಟ್ಟಿದೆ. ಸರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂದ್ಬಿಟ್ಟು ಅಡುಗೆ ಕೆಲಸ ಕಡಿಮೆ ಇದ್ದಿದ್ದ ದಿನ ಕ್ಲೀನಿಂಗ್ ಇರ್ಬೋದು, ಏನಾದರೂ ಜೋಡಿಸೋದು, ಈ ರೀತಿ ಸಣ್ಣ ಪುಟ್ಟ ಕೆಲಸಗಳ್ನ ಅವತ್ತಿನ ದಿನ ಸೇರಿಸ್ಕೊತೀನಿ. ತುಂಬ ಈ ಕಡೆ ಅಡುಗೆನೂ ಜಾಸ್ತಿ ಮಾಡೋದು, ಮನೆ ಕ್ಲೀನಿಂಗು ಕೂಡ ಇಟ್ಕೊಳ್ಳೋದು ಆ ರೀತಿ ಮಾಡಲ್ಲ. ಎರಡಲ್ಲಿ ಒಂದು ಯಾವುದು ಕಮ್ಮಿ ಇರುತ್ತೋ ಅದನ್ನು ಮಾಡ್ಕೊತೀನಿ. ಹಾಗೆ ಬ್ಲೌಸೆಲ್ಲ ಸ್ಟಿಚಿಂಗ್ ಕೊಡಬೇಕಿತ್ತು, ಅದನ್ನೆಲ್ಲ ಸಪ್ರೇಟ್ ಇಟ್ಟು ಪಾಲ್ಸ್ನ ತೊಗೊಂಬಂದು ಸೀರೆಗೆ ಹಾಕಬೇಕಿತ್ತು, ಅದನ್ನು ಕೂಡ ಸಪ್ರೇಟ್ ಇಟ್ಕೊಂಡೆ. ಜಿಗ್ಜಾಗ್ನ ಮಾಡಿಸಿರ್ತೀನಿ. ಪಾಲ್ಸ್ನ ನಾನೇ ಹಾಕ್ಕೊತೀನಿ, ಹೊರಗಡೆ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು. ಬ್ಲೌಸ್ನ ಮಾತ್ರ ಹೊರಗಡೆ ಸ್ಟಿಚಿಂಗ್ ಕೊಡೋದಷ್ಟೇ. ನಮ್ಮಲ್ಲಿ ಮಿಷಿನ್ ಇರೋದ್ರಿಂದ ಪಾಲ್ಸ್ ಹಾಕೊಳ್ಳೋದಕ್ಕೆ ಒಂದು ಈಸಿ ಆಗುತ್ತೆ. ಇನ್ನು ತುಂಬ ದಿನದಿಂದ ಯಾವುದೇ ರೀತಿ ಮಿನಿ ಲಾಗ್ ಆಗಿರ್ಬೋದು, ಲಾಂಗ್ ವೀಡಿಯೋ ಆಗಿರ್ಬೋದು ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇವತ್ತು ನನ್ನ ಚಾನಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನನ್ನ ಪರಿಚಯನೂ ಕೂಡ ಮಾಡ್ಕೊಂಡಿದ್ದೀನಿ, ನನ್ನ ಹೆಸರು, ಊರು, ಹಾಗೆ ನಾನು ಯೂಟ್ಯೂಬ್ ಚಾನಲ್ ಏನಕ್ಕೆ ಆ ಹೆಸರು ಇಟ್ಟಿದ್ದೀನಿ ಅಂತ. ಫ್ರೀ ಇದ್ದರೆ ಒಂದು ಸಲ ನನ್ನ ಚಾನಲ್ನ ಚೆಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್.